ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿಗೆ ಮುನ್ನಡೆ ಹಿನ್ನೆಲೆಯಲ್ಲಿ ಇವತ್ತು ನೋಟ್ ನಿಷೇಧ ಪರಿಣಾಮವೇ ಇರಬಹುದು, ಚುನಾವಣೆಯಲ್ಲಿ ಆಗಿದೆ ಅಂತ ಹೇಳಲಾಗುವುದಿಲ್ಲ ಅಂತ ಲೋಕಸಭೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು. ಮುಂದೆ ಯಾವಾಗ ಬೇಕಾದ್ರೂ ಆಗಬಹುದು, ನೋಟು ನಿಷೇಧದಿಂದ ಮುಂದೆ ಏನಾದ್ರೂ ಲಾಭ ಆಗಬಹುದು ಅಂತ ಜನ ಎದುರು ನೋಡ್ತಾ ಇದ್ದಾರೆ. ಹೀಗಾಗಿ ಪಂಚರಾಜ್ಯಗಳ ಚುನಾವಣೆಯಲ್ಲಿ ನೋಟು ನಿಷೇಧ ಅಷ್ಟಾಗಿ ಎಫೆಕ್ಟ್ ಆಗಿಲ್ಲ. ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಈ ರೀತಿ ಹೇಳಿದ್ರು. ಅಂದ್ರೆ ನೋಟು ಅಮಾನ್ಯೀಕರಣದ ಪ್ರತಿಫಲವೇ ಇದು ಅಂತ, ಈ ಯಶಸ್ಸು ಅಂತ ಅವರು ಒಪ್ಕೊಳ್ತಾ ಇಲ್ಲ. ಬಿಜೆಪಿ ಹೆಚ್ಚಿನ ಸ್ಥಾನ ಗಳಿಸುವಲ್ಲಿ ಯಶಸ್ವಿಯಾಗಿದೆ ನಿಜ, ಆದ್ರೆ ಇದು ನೋಟಿನ ಎಫೆಕ್ಟ್ ಅಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಿದ್ದಾರೆ. ಬಹುಶಃ ಯುಪಿ ಚುನಾವಣೆ ಇದು ಒನ್ ಸೈಡೆಡ್ ಹೋದಂಗಾಗಿದೆ. ಇದಕ್ಕೆ ಕಾರಣಗಳೇನು ಮತ್ತು ಯಾವ ಆಧಾರದ ಮೇಲೆ ಮತ್ತು ಯಾವ ಒಂದು ತತ್ವಕ್ಕೆ ಅಂಟಿಕೊಂಡು ಮತ ಕೊಟ್ಟಿದ್ದಾರೋ ಅಥವಾ ಆಡಳಿತದ ಅಲ್ಲೇನಾದರೂ ಒಂದು ಪರಿಣಾಮ ಬೀರಿದೆಯೋ ಅಂತಕ್ಕಂಥದ್ದು ವಿಶ್ಲೇಷಣೆ ಸಂಪೂರ್ಣವಾಗಿ ನಾವು ಅಂಕೆ ಸಂಖ್ಯೆಗಳು ಬಂದಾಗ ಮತ್ತು ಮತಕ್ಷೇತ್ರ ಬಂದಾಗ ನಾವು ಕ್ಷೇತ್ರ ವೈಸ್ ವಿಶ್ಲೇಷಣೆ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ. ಬಹುಶಃ